ನಾವು ಪ್ರತಿದಿನ ನಮ್ಮ ಯಾವ ಸ್ವರ ಆ್ಯಕ್ಟಿವ್ ಇದೆಯೋ ಆ ಹೆಜ್ಜೆ ಇಟ್ಟು ಪ್ರಾರಂಭ ಮಾಡೋದರಿಂದ ನಾವು ಆ ದಿನ ನಮ್ಮ ಕಾರ್ಯದಲ್ಲಿ ಯಶಸ್ವಿಯಾಗ್ತೀವಿ. ಸೃಷ್ಟಿಯ ಬಹುದೊಡ್ಡ ವಿದ್ಯೆ ಸ್ವರವಿದ್ಯೆ. ನಾವು ಈ ಭೂಮಿಯಲ್ಲಿ ಇದ್ದೇವೆ ಅನ್ನೋದಕ್ಕೆ ಒಂದು ಕುರುಹು ಅಂದರೆ ನಮ್ಮ ಶ್ವಾಸ. ನಾವು ಶ್ವಾಸ ಬಿಟ್ಟು 2 ನಿಮಿಷ ತಗೊಂಡಿಲ್ಲ ಅಂದರೆ ಜೀವನ ಮುಗೀತದೆ. ನಮ್ಮ ಈ ಶರೀರ 72,000 ನಾಡಿಗಳಿಂದ ನಿರ್ಮಿತ ಆಗಿದೆ. ಅದರಲ್ಲೂ ಅತಿ ಸೂಕ್ಷ್ಮವಾಗಿ ನೋಡಿದ್ರೆ 3 ಕೋಟಿ ನಾಡಿ ಶರೀರ ತುಂಬ ಹರಡಿಕೊಂಡಿದೆ. ಅದರಲ್ಲಿ ಮುಖ್ಯವಾಗಿ 3 ನಾಡಿ ಇಡ, ಪಿಂಗಳ, ಸುಷುಮ್ನ. ನಾವು ಶ್ವಾಸ ಬಿಟ್ಟಾಗ ಎಡಗಡೆಯ ಮೂಗಿನ ಹೊಳ್ಳೆಯಿಂದ ಗಾಳಿ ಹೊರಗಡೆ ಹೋಗ್ತಾ ಇದ್ರೆ ಅದು ಚಂದ್ರನಾಡಿ. ಬಲ ಮೂಗಿನ ಹೊಳ್ಳೆಯಿಂದ ಗಾಳಿ ಹೊರಗಡೆ ಹೋಗ್ತಾ ಇದ್ರೆ ಸೂರ್ಯನಾಡಿ. ಬ್ರಹ್ಮಾಂಡದಿಂದ ನಾವು ವಾಯುನ ಗ್ರಹಣ ಮಾಡಿದಾಗ ಶರೀರದ ಒಳಗಡೆ ತಗೊಂಡಾಗ ಶರೀರದ ಎಲ್ಲ ನಾಡಿ ಶರೀರ ಡೆವಲಪ್ಮೆಂಟ್ ಆಗ್ತದೆ, ವಿಕಾಸ ಆಗ್ತದೆ. ನಾವು ಈ ಶ್ವಾಸದ ಸಹಾಯದಿಂದ ನಮ್ಮ ಹತ್ರ ಬರುವ ವ್ಯಕ್ತಿ ಒಳ್ಳೆಯವನ ಕೆಟ್ಟವನ, ಸತ್ಯ ಹೇಳ್ತಾ ಇದ್ದಾನ, ಸುಳ್ಳು ಹೇಳ್ತಾ ಇದ್ದಾನ ತಿಳ್ಕೊಬೋದು. ನಾವು ಎಲ್ಲ ವಿದ್ಯೆನ ಬುದ್ಧಿಯ ಬಲದಿಂದ ಮಾಡ್ತೀವಿ, ಆದರೆ ಈ ವಿದ್ಯೆ ಬುದ್ಧಿಯಿಂದ ಗ್ರಹಣ ಮಾಡಿ ಆತ್ಮದಿಂದ ಮಾಡ್ತೀವಿ. ಹಾಗಾಗಿ ಸಮಸ್ತ ವಿದ್ಯೆಗಳಲ್ಲಿ ಈ ಸ್ವರವಿದ್ಯೆ ಅತಿ ಪ್ರಮುಖವಾದದ್ದು. ಎಲ್ಲ ವಿದ್ಯೆ ಕೈ ಕೊಟ್ಟಾಗ ಕಾಪಾಡುವ ಏಕೈಕ ವಿದ್ಯೆ ಸ್ವರವಿದ್ಯೆ. ನಿಮ್ಮ ಜೊತೆನೇ ಇರೋ ಗೈಡ್, ಮೆಂಟರ್, ಇನ್ಬಿಲ್ಟ್ ಡಾಕ್ಟರ್, ಒಳ್ಳೆ ಅಡ್ವೈಸರ್ ಈ ಶ್ವಾಸ. ನಿಮ್ಮ ಶ್ವಾಸನೇ ನಿಮ್ಮ ಭವಿಷ್ಯ ಹೇಳ್ತದೆ. ಶ್ವಾಸದ ಮೇಲೆ ಕಂಟ್ರೋಲ್ ರೆಗ್ಯುಲೇಟ್ ಮಾಡ್ಕೊಳ್ಳಿಕ್ಕೆ ಬಂದರೆ ನಮ್ಮ ಆರೋಗ್ಯ, ಸಂಬಂಧ, ಸಂಪತ್ತು, ಸಫಲತೆ ಎಲ್ಲವೂ ಸಿಗ್ತಾ ಹೋಗ್ತದೆ. ನಾವು ಬೆಳಗ್ಗೆ ಎದ್ದು ನಮ್ಮ ಶ್ವಾಸ ಚೆಕ್ ಮಾಡಿ ಯಾವ ಶ್ವಾಸ ನಡೀತಾ ಇದೆಯೋ ಆ ಹೆಜ್ಜೆನ ನಾವು ಭೂಮಿಗಿಟ್ಟಾಗ ಆ ದಿವಸದ ಎಲ್ಲ ಕೆಲಸಗಳು ಯಶಸ್ವಿ ಆಗ್ತವೆ. ಅದೇ ಕ್ಲೋಸ್ ಆಗಿರೋ ಕಡೆ ಆ ಹೆಜ್ಜೆ ನಾವು ಮುಂದಿಟ್ಟಾಗ ಆ ದಿವಸ ಕೆಲಸಗಳು ಯಾವುದು ಕೈಗೂಡಲ್ಲ. ನಿಂತು ಹೋಗಿರೋ ಸ್ವರದಿಂದ ನಾವು ಹೆಜ್ಜೆ ಇಟ್ಟಾಗ ಆ ದಿವಸದ ಕೆಲಸ ಸಹ ನಿಂತು ಹೋಗ್ತದೆ. ಯಾವ ವ್ಯಕ್ತಿ ಸ್ವರದ ಪ್ರಕಾರ ಹೆಜ್ಜೆ ಇಡಲಿಕ್ಕೆ ಕಲಿತಾನೋ ಅವನ ಜೀವನದಲ್ಲಿ ಯಶಸ್ಸು ಖಂಡಿತ. ಉದಾಹರಣೆ ಹೇಳಬೇಕಂದ್ರೆ ನಾವು ನಿರ್ಗುಣದಲ್ಲಿ ಶ್ವಾಸ ಬಿಡ್ತಾ ಒಂದು ಅಗ್ರಿಮೆಂಟಿಗೆ ಸೈನ್ ಹಾಕ್ತಾರೆ, ಆ ಪ್ರಾಜೆಕ್ಟು ಕೈ ಬಿಟ್ಟು ಹೋಗ್ಬಿಡ್ತದೆ. ಯಾಕೆಂದರೆ ಶ್ವಾಸ ಬಿಡುವುದು ಅಂದರೆ ಔಟ್, ಬಿಡುವ ಪ್ರಯತ್ನ ಮಾಡಿದಾಗೆ. ನೀವು ಯಾರಿಗಾದರೂ ನಿಮ್ಮಿಂದ ಓಡಿಸ್ಬೇಕು ಅಂದರೆ ವ್ಯಕ್ತಿ ಇಷ್ಟ ಇಲ್ಲ ಅಂದರೆ ಅವರಲ್ಲಿಂದ ಜಾಗ ಖಾಲಿ ಮಾಡಬೇಕಂದ್ರೆ ಅವ್ರು ಕಂಡಾಗ ಉಸಿರು ಜೋರಾಗಿ ಹೊರ ಹಾಕಿದ್ರೂ ಸಾಕು, ನಿಮ್ಮ ಹತ್ರ ಬಂದಾಗ ಉಸಿರನ್ನ ಹೊರ ಹಾಕಿದ್ರೂ ಸಾಕು, ಅಥವಾ ಬಂದಾಗಿರೋ ನೋಸ್ಟಲ್ ಕಡೆ ಅವರನ್ನು ನಿಲ್ಲಿಸಿದ್ರೂ ಸಾಕು. ಅವರು ಜಾಸ್ತಿ ಹೊತ್ತು ನಿಮ್ಮ ಹತ್ರ ನಿಂತ್ಕೊಳ್ಳಿಕ್ಕೆ ಆಗಲ್ಲ. ಶ್ವಾಸ ಹೇಳ್ತದೆ ಯಾರನ್ನು ಹತ್ರ ನಿಲ್ಲಿಸ್ಕೊಂಡಿರಬೇಕು, ಯಾರನ್ನು ದೂರ ತಳ್ಳಬೇಕು ಅಂತ. ನೀವು ಯಾವುದೇ ಕೆಲಸನ ವೃದ್ಧಿ ಬಯಸಿದರೆ ಇನ್ಹೇಲ್ ಮಾಡ್ತಾ ಆ ಕೆಲಸದ ಪ್ರಾರಂಭ ಮಾಡಬೇಕು. ಇನ್ ಮಾಡಿದ್ರೆ ಇನ್ ಆಗ್ತದೆ, ಔಟ್ ಮಾಡಿದ್ರೆ ಔಟ್. ನೀವು ತಿಜೋರಿಲಿ ಹಣ ಇಡಬೇಕಂದ್ರೂ ಸಹ ಶ್ವಾಸನ ಇನ್ಹೇಲ್ ಮಾಡ್ತಾ ಹಣ ಇಡಬೇಕು. ಎಕ್ಸೇಲ್ ಮಾಡ್ತಾ ಹಣ ಇಟ್ಟರೆ ಆ ಹಣ ಅಲ್ಲಿ ನಿಲ್ಲಲ್ಲ. ಬ್ರಹ್ಮಾಂಡದಿಂದ ಬರೋ ಶಕ್ತಿನ ಶ್ವಾಸದ ಮೂಲಕ ಹೋಲ್ಡ್ ಮಾಡಿ ಶುಭಾರಂಭ ಮಾಡಿದಾಗ, ಅಂದರೆ ಯಾರಿಗೆ ಹಣ ಕೊಡಬೇಕು ಶ್ವಾಸ ಒಳಗಡೆ ತಗೊಂಡು ಕೊಡಿ. ಯಾವುದಾದ್ರೂ ಒಳ್ಳೆಯ ಕೆಲಸಕ್ಕೆ ಸೈನ್ ಹಾಕಬೇಕು, ಶ್ವಾಸನ ಇನ್ಹೇಲ್ ಮಾಡಿ ಸೈನ್ ಹಾಕಿ. ಈ ತಂತ್ರದಿಂದ ದೊಡ್ಡ ದೊಡ್ಡ ಕೆಲಸಗಳು ಸಹ ಯಶಸ್ವಿ ಆಗ್ತವೆ. ನೀವು ಸಗುಣದ ಉಪಯೋಗ ಮಾಡಲು ಕಲಿತಾಗ ನಿಮ್ಮ ಜೀವನದಲ್ಲಿ ಯಶಸ್ಸು ಶತಸಿದ್ಧ. ಕೆಲವೊಂದು ಮದುವೆಗಳು ಡೈವರ್ಸ್ ಆಗಲಿಕ್ಕೆ ಕಾರಣ ಸಹ ಇದೇ ಇರ್ಬೋದೇನೋ. ಇನ್ಹೇಲ್ ಮಾಡ್ತಾ ಕೈ ಹಿಡಬೇಕಾಗಿತ್ತು, ಎಕ್ಸೆಲ್ ಮಾಡ್ತಾ ಹಿಡಿದಾಗ ಬಿಟ್ಟು ಹೋಗುವ ಸಾಧ್ಯತೆ ಜಾಸ್ತಿ. ಅರ್ಥ ಇಷ್ಟೇ, ಯಾರನ್ನು ಕರಿಬೇಕು ಅಂದರೆ ಇನ್ ಮಾಡಬೇಕು ಅಂದರೆ ಸಗುಣದಿಂದ ಮಾಡಿ, ಕಳಿಸಬೇಕು ಅಂದರೆ ನಿರ್ಗುಣದಿಂದ ಮಾಡಿ. ಸಗುಣ ಅಂದರೆ ಶ್ವಾಸ ಎಳ್ಕೊಳ್ಳೋದು, ನಿರ್ಗುಣ ಅಂದರೆ ಶ್ವಾಸನ ಹೊರ ಹಾಕೋದು. ನೀವು ಯಾರನ್ನಾದರೂ ಮೀಟ್ ಮಾಡ್ಲಿಕ್ಕೆ ಹೊರಟ್ರೆ ಆ ವ್ಯಕ್ತಿನ ತುಂಬಿದ ಸ್ವರ ಕಡೆ ಬರೋ ಥರ ನೋಡ್ಕೊಳ್ಳಿ. ಆ ವ್ಯಕ್ತಿ ಹತ್ರ ವ್ಯವಹಾರ ಕುದುರ್ತದೆ. ಶ್ವಾಸದ ಸಂಬಂಧ ಯಶಸ್ಸಿನ ಕಡೆ ಕೊಡ್ತಿರ್ತದೆ. ಯಾಕಂದರೆ ಆತ್ಮದ ಧ್ವನಿ ಯಾವತ್ತೂ ಸುಳ್ಳಾಗಲ್ಲ. ನೀವು ಇದರಿಂದ ಭವಿಷ್ಯ ಸಮೇತ ಹೇಳ್ಬೋದು. ಹೇಗೆ ಗೊತ್ತಾ, ನೀವೊಂದು ಆಫೀಸಲ್ಲಿ ಕೂತಿದ್ದೀರಾ, ವ್ಯಕ್ತಿ ಬಂದು ತುಂಬಿದ ಸ್ವರದ ಕಡೆ ಕೂತ್ಕೊಂಡು ಏನಾದರೂ ಪ್ರಶ್ನೆ ಕೇಳಿದರೆ ಅವ್ರ ಕೆಲಸ ಆದಾಗೆ. ಅದೇ ಅವರು ನಿಮ್ಮ ಬಂದಾಗಿರೋ ಸ್ವರದ ಕಡೆ ಕೂತ್ಕೊಂಡು ನಿಮ್ಮ ಹತ್ರ ಏನಾದರೂ ಕೇಳಿದಾಗ, ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರ ಇಲ್ಲ ಅಂತ. ಅಥವಾ ನೀವು ಕೂತಿದ್ದೀರಾ, ಬಂದಂಥವರು ಖಾಲಿ ಸ್ವರದ ಕಡೆಯಿಂದ ಬಂದು ತುಂಬಿದ ಸ್ವರದ ಕಡೆ ಕೂತ್ರೆ ಫಸ್ಟು ನಿಧಾನ ಆಗುತ್ತೆ, ಆಮೇಲೆ ಯಶಸ್ವಿ ಆಗ್ತದೆ ಅಂತ ಅರ್ಥ. ಅದೇ ಬರಬೇಕಾದ್ರೆ ತುಂಬಿದ ಸ್ವರ ಕಡೆಯಿಂದ ಬಂದು ಖಾಲಿ ಸ್ವರದ ಕಡೆ ಕೂತ್ಕೊಂಡ್ರೆ ಸ್ಟಾರ್ಟಿಂಗ್ ಆ ಕೆಲಸ ಚೆನ್ನಾಗಾಗತ್ತೆ, ಆಮೇಲೆ ಕೊನೆಗೆ ಸಿಗೋದು ಸೋಲು ಅಂತ, ಫೇಲ್ಯೂರ್ ಅಂತ. ನೀವು ಯಾರಿಗೆ ದುಡ್ಡು ಕೊಡಬೇಕಾದ್ರೂ ಚಂದ್ರಸರ ಆ್ಯಕ್ಟಿವ್ ಇದ್ದಾಗ ಹಣ ಕೊಡಬೇಡಿ. ಯಾಕಂದರೆ ಕೊಟ್ಟರೆ ಹಣ ಅಲ್ಲೇ ನಿಂತು ಬಿಡ್ತದೆ, ತಣ್ಣಗಾಗ್ಬಿಡ್ತದೆ, ವಾಪಸ್ ಬರಲ್ಲ. ನೀವೊಂದು ವ್ಯಾಪಾರ ಮಾಡಬೇಕಂದ್ರೆ ಸೂರ್ಯಸೂರ ಆ್ಯಕ್ಟಿವ್ ಇದ್ದಾಗ ಮಾಡಿ. ಒಂದು ಪೆನ್ ಸೇಲ್ ಮಾಡಬೇಕಂದ್ರೂ ಆ ಕಸ್ಟಮರ್ನ
ನಿಮ್ಮ ಸೂರ್ಯ ಸ್ವರದ ಕಡೆ ಬರೋ ಥರ ನಿಲ್ಲಿಸ್ಕೊಂಡು ಸೂರ್ಯ ಸ್ವರ ಆ್ಯಕ್ಟಿವ್ ಇದ್ದಾಗ ವ್ಯಾಪಾರ ಮಾಡಿ ಬಲಗೈಯಿಂದ ಕೊಡಿ, ಖಂಡಿತ ಸೇಲ್ ಆಗುತ್ತೆ. ಪ್ರಯೋಗ ಮಾಡಿ ನೋಡಿ. ನೀವೊಂದು ಬೆಟ್ಟ ಹತ್ತಬೇಕಂದ್ರೂ ನಿಮ್ಮ ಸೂರ್ಯ ಸ್ವರ ಆ್ಯಕ್ಟಿವ್ ಇದ್ದಾಗ ಹತ್ತಿ. ಊಟ ಮಾಡಬೇಕಂದ್ರೂ ಸೂರ್ಯ ಸ್ವರ ಆ್ಯಕ್ಟಿವ್ ಇದ್ದಾಗ ಊಟ ಮಾಡೋದ್ರಿಂದ ಪಚನ ಚೆನ್ನಾಗಿ ಆಗ್ತದೆ, ಜೀರ್ಣಕ್ರಿಯೆ ಚೆನ್ನಾಗಾಗ್ತದೆ. ಬೆಳಿಗ್ಗೆ ಟಾಯ್ಲೆಟಿಗೆ ಹೋಗ್ಬೇಕಂದ್ರೂ ಸಹ ಸೂರ್ಯ ಸ್ವರ ಆ್ಯಕ್ಟಿವ್ ಇದ್ದಾಗ ಹೋಗೋದ್ರಿಂದ ಸರಾಗವಾಗಿ ಆಗ್ತದೆ. ಕಠಿಣ ಕೆಲಸ ಏನೇ ಇರಲಿ ಅದು ಸೂರ್ಯನಾಡಿ ಆ್ಯಕ್ಟಿವೇಟ್ ಇದ್ದಾಗ ಮಾಡಿ ಸಫಲತೆ ಸಿಗ್ತದೆ. ರೇಖಿ ಹೀಲಿಂಗ್ ಮಾಡೋರು ರಿಸಲ್ಟ್ ಬೇಕು ಅಂದರೆ ಸೂರ್ಯ ಸ್ವರ ಆ್ಯಕ್ಟಿವ್ ಇದ್ದಾಗ ಮಾಡಬೇಕು. ಯಾಕೆಂದರೆ ಯಾವುದೇ ವ್ಯಕ್ತಿಯ ನೆಗೆಟಿವಿಟಿ ತೆಗಿಬೇಕು ಅಂದರೆ, ಹೊರ ಹಾಕಬೇಕು ಅಂದರೆ ನಿಮ್ಮ ಸೂರ್ಯ ಸ್ವರ ಆ್ಯಕ್ಟಿವ್ ಇರಬೇಕು, ಚಂದ್ರ ಸ್ವರ ಅಲ್ಲ. ತಣ್ಣೀರು ಸ್ನಾನ ಮಾಡ್ತಾ ಇದ್ದೀರಾ, ಸೂರ್ಯ ಸ್ವರ ಆ್ಯಕ್ಟಿವ್ ಇದ್ದಾಗ ಮಾಡಿ. ನಿದ್ರೆ ಬರ್ತಾ ಇಲ್ವಾ, ನಿಮ್ಮ ಯಾರು ಸ್ವರ ಆ್ಯಕ್ಟಿವ್ ಇದೆಯೋ ಆ ಕಡೆ ಮಗ್ಲು ಬದಲಾಯಿಸಿ ಮಲಗಿ. ಸುಷುಮ್ನ ನಾಡಿ, ಈ ನಾಡಿ ಆ್ಯಕ್ಟಿವೇಟ್ ಇದ್ದಾಗ ಸಂಸಾರದ ಯಾವುದೇ ಕೆಲಸ ಮಾಡಬಾರ್ದು, ಅನ್ಸಕ್ಸಸ್ಫುಲ್ ಆಗ್ತದೆ.